ಹೊಡೆದಕ್ಕೆ ಬ್ಲಡ್ ಬಂದ್ಬಿಡ್ತು. ಓಹೋ ನಿಮ್ಮದು? ನಮ್ಮದು. ಓಕೆ ಓಕೆ. ಅಲ್ಲಿ ಅಜ್ಜಿನ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ನಮ್ಮ ತಾತನ ಹೆಸರಲ್ಲಿರೋ ಜಮೀನ ಅವ್ರದ್ದು ಅಂತ ಹೇಳ್ಬಿಟ್ಟು ಇದಾಕೊಂಡಿದ್ದಾನೆ, ತಕರಾರು ಹಾಕ್ಕೊಂಡಿದ್ದಾನೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ನಮ್ಮೂರಿಗೆ ಬಂದಿದ್ದೆ. ಸೊ ನಮ್ಮೂರವ್ರದ್ದು ಒಂದು ಮದುವೆ ಇತ್ತು KM ದೊಡ್ಡಿಲಿ. ನಾನಿವತ್ತು ಸ್ಕೂಟ್ರಲ್ಲಿ ಬಂದಿದ್ದೀನಿ. ಸೊ ಮದುವೆ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಅಪ್ಪನ ಇದೇ ಮದ್ದೂರು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದೆ. ಸೊ ನನಗನ್ನಿಸ್ತು ಯಾಕೊಂದು ವೀಡಿಯೋ ಮಾಡಬಾರ್ದು ಅನ್ನಿಸ್ತು, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಅಜ್ಜಿನ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಹಾಯ್ ಅಜ್ಜಿ. ನೋಡಲಿಲ್ಲ. ಸೊ ನಮ್ಮ ಅಪ್ಪವ್ರನ್ನ ರೈಲ್ವೆ ಸ್ಟೇಷನ್ಗೆ ಬಿಟ್ಬಿಟ್ಟು ಅವ್ರು ರೈಲಲ್ಲಿ ಕಳಿಸ್ಬಿಟ್ಟು ನಾನು ಸ್ಕೂಟ್ರಲ್ಲಿ ಹೋಗ್ತಾಯಿದ್ದೀನಿ. ಸೊ ಕೆಂಗೇರಿವರೆಗೂ ಅವರು ರೈಲಲ್ಲಿ ಬರ್ತಾರೆ. ರೈಲಲ್ಲಿ ಬಂದು ಅವ್ರನ್ನ ನಾನು ಕೆಂಗೇರಿಗೆ ಹೋಗಿ ಪಿಕಪ್ ಮಾಡಬೇಕು. ಇವಾಗ ಸ್ಟಾರ್ಟ್ ಆಗಿದೆ, ರೈಲ್ ಬರ್ತಿದೆ. ಇವಾಗ ಒಂದು 2 ಮಿನಿಟ್ಸಲ್ಲಿ ರೈಲ್ ಬರುತ್ತೆ. ನಾನು ಇವಾಗ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾಯಿದ್ದೀನಿ. ಸೊ ಆ ರೈಲು ಕೆಂಗೇರಿಗೆ ಬರೋಷ್ಟೊಳಗಡೆ ನಾನು ಅಲ್ಲಿ ಹೋಗಿ ಅವ್ರನ್ನ ಪಿಕಪ್ ಮಾಡಬೇಕು. ನೋಡೋಣ ಕ್ಯಾಚ್ ಮಾಡ್ತೀನೇ ಇಲ್ವಾ, ನಾನು ಫಸ್ಟ್ ಹೋಗ್ತೀನಿ ಅಥವಾ ನಮ್ಮ ಅಪ್ಪವ್ರು ಫಸ್ಟ್ ಬರ್ತಾರೆ ಅಂತ ನೋಡೋಣ. ಸೊ ಇವತ್ತು ಇದೇ ಬ್ಲಾಕು. ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಾಯಿತು, ಊರಿಗೆ ಹೋಗಲಿಲ್ಲ. ತಾಲೂಕು ಆಫೀಸಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. ನಮ್ಮ ಮನೆಯದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಯಾರೋ ಗೊತ್ತಿಲ್ಲದಿರೋ ವ್ಯಕ್ತಿ ನಮ್ಮ ಜಮೀನನ್ನ, ನಮ್ಮ ತಾತನ ಹೆಸರಲ್ಲಿರೋ ಜಮೀನನ್ನ ಅವ್ರದ್ದು ಅಂತ ಹೇಳ್ಬಿಟ್ಟು ಇದಾಕೊಂಡಿದ್ದಾನೆ, ತಕರಾರು ಹಾಕ್ಕೊಂಡಿದ್ದಾನೆ. ಸೊ ಅದ್ರ ಬಗ್ಗೆ ವಿಚಾರಿಸೋಣ ಅಂತ ಹೋಗಿದೆ. ಅಲ್ಲ ಒಂದು ಅರ್ಜಿ ಕೊಡಬೇಕಾಯಿತು. ಅರ್ಜಿ ಕೊಟ್ಬಿಟ್ಟು ಬಂದೆ. ಅಲ್ಲಿವರೆಗೂ ನನಗೆ ಏನೂ ಅನಿಸಿರಲಿಲ್ಲ ವೀಡಿಯೋ ಮಾಡಬೇಕು ಅಂತ. ಸೊ ನಾನು ರೈಲ್ವೆ ಸ್ಟೇಷನ್ಗೆ ಬಂದಾದಮೇಲೆ ಅನ್ನಿಸ್ತು, ಸೊ ಯಾಕೆ ವೀಡಿಯೋ ಮಾಡಬಾರ್ದು ಅಂತ. ಸೊ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದೇ ಮದ್ದೂರು ರೈಲ್ವೆ ಸ್ಟೇಷನ್ನು. ನನ್ನ ಹಿಂದಗಡೆ ಕಾಣಿಸ್ತಿದೆಯಲ್ಲ, ಅದೇ ಮದ್ದೂರು ರೈಲ್ವೆ ಸ್ಟೇಷನ್. ಮತ್ತು ನೆಕ್ಸ್ಟ್ ಬನ್ನಿ, ಒಂದು ಐತಿಹಾಸಿಕ ಸ್ಥಳವನ್ನು ತೋರಿಸ್ತೀನಿ ನಿಮಗೆ. ಅದು ಯಾವುದು ಅಂತ ಅಲ್ಲಿಗೆ ಹೋಗ್ಬಿಟ್ಟೆ ನೋಡೋಣ. ಸೊ ಇದೇ ನೋಡಿ ಎಂಟ್ರೆನ್ಸು. ಸೊ ನಾನು ಹೇಳೋದಲ್ಲ ಐತಿಹಾಸಿಕ ಪ್ಲೇಸ್ ಅಂತ ಹೇಳ್ಬಿಟ್ಟು, ಆ ಪ್ಲೇಸ್ನ ಎಂಟ್ರೆನ್ಸ್ ಇದೇನೆ. ಸೊ ಅದು ಯಾವುದು ಅಂತ ನಿಮ್ಗೆ ಹೇಳ್ತೀನಿ. ಈ ಪ್ಲೇಸ್ ಬಂದಿರೋದು ಬೆಂಗಳೂರು ಮೈಸೂರು ಹೈವೇ ಇದೆ ನೋಡಿ, ಬೆಂಗಳೂರು ಮೈಸೂರು ಹೈವೇ ಇದು. ಸೊ ಹೈವೇ ಪಕ್ಕದಲ್ಲೇ ಇರುವಂಥ ಒಂದು ಪ್ಲೇಸ್ ಇದು. ಈ ಪ್ಲೇಸು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರೋದು, ಅದರಲ್ಲೂ ಮದ್ದೂರು ತಾಲೂಕಲ್ಲಿ ಇರೋದು. ನಾವು ಮದ್ದೂರು ತಾಲೂಕರಾಗಿ ನಮಗೆ ಹೆಮ್ಮೆ ಅನಿಸುತ್ತೆ. ಸೊ ಎಷ್ಟು ಸಕ್ಕತ್ತಾಗಿದೆ ನೋಡಿ. ಸೊ ನಿಮ್ಗಾಲೇ ಒಂದು ಐಡಿಯಾ ಬಂದಿದೆ ಅನಿಸುತ್ತೆ ಎಲ್ಲಿ ಅಂತ ಹೇಳ್ಬಿಟ್ಟು. ಮದ್ದೂರು ತಾಲೂಕವರಾಗಿದ್ದರೆ, ಮಂಡ್ಯ ಜಿಲ್ಲೆಯವರಾಗಿದ್ದರೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಪ್ಲೇಸು ಅಂತ ಹೇಳ್ಬಿಟ್ಟು. ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಬೆಂಗಳೂರು ಮೈಸೂರು ಹೈವೇ ಅದು ನೈಸ್ ರೋಡ್ ಆಗಿದೆ. ಸೊ ಮೊದಲು ಇದ್ದಿದ್ದು ಇದೇನೆ ಬೆಂಗಳೂರು ಮೈಸೂರು ಹೈವೇ. ಸೊ ಇವಾಗಲೂ ಇದೆ, ಇವಾಗಲೂ ಅಡ್ಡಾಡ್ಬೋದು. ಸೊ ಇದು ಟೋಲ್ ಫ್ರೀ ಹೈವೇ. ಟೋಲ್ ಅಂತ ಹೇಳಿದ್ರೆ ಇನ್ನು ಆ ಕಡೆ ಬರುತ್ತೆ. ಸೊ ಆ ಕಡೆ ಹೋಗ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಸೊ ಬಂದೆ ಈಗ ಹತ್ತಿರಕ್ಕೆ ನೋಡಿ. ಯಾವುದು ಅಂತ ಹೇಳಿದ್ರೆ ಇದೇ ನೋಡಿ, ಐತಿಹಾಸಿಕ ಪ್ಲೇಸ್ ಸತ್ಯಾಗ್ರಹ ಸೌಧ. ಇದೇ ನಮ್ಮ ತಾಲೂಕಿನಲ್ಲಿರುವಂಥ ಒಂದು ಸತ್ಯಾಗ್ರಹ ಸೌಧ. ಶಿವಪುರ ಧ್ವಜ ಸತ್ಯಾಗ್ರಹದ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಸುಮಾರು 1938ರಲ್ಲಿ ಆಗಿನ ಮೈಸೂರು ಸಂಸ್ಥಾನದಲ್ಲಿ ಒಂದು ಚಳುವಳಿ ಮಾಡಬೇಕಂತ ತೀರ್ಮಾನ ಮಾಡಿರ್ತಾರೆ. ಈ ಚಳುವಳಿ ದೇಶಾದ್ಯಂತ ಮಾಡ್ತಾಯಿರ್ತಾರೆ. ಆವಾಗ ಇಲ್ಲೂ ಸಹ ಧ್ವಜಾರೋಹಣ ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರದ ವಿರೋಧದ ನಡುವೆ ಇಲ್ಲೊಂದು ಅತ್ಯಂತ ವಿಜೃಂಭಣೆಯಿಂದ ಒಂದು ಧ್ವಜಾರೋಹಣವನ್ನು ಆರಿಸ್ತಾರೆ. ಆ ಒಂದು ನೆನಪಿಗಾಗಿ ಇಲ್ಲಿ ಸತ್ಯಾಗ್ರಹ ಸೌಧವನ್ನು ನಿರ್ಮಿಸ್ತಾರೆ. ಇದು ನಾವು ಓದಬೇಕಾದ್ರೆ ಪಠ್ಯಪುಸ್ತಕದಲ್ಲೂ ಸಹ ಇತ್ತು. ನಾನು ಚಿಕ್ಕ ವಯಸ್ಸಿಂದನೂ ನಾವು ಇಲ್ಲೇ ಒಡ್ಡಾಡ್ತೀವಿ. ಸೊ ಇಲ್ಲೇ ತಿರುಗಾಡ್ತೀವಿ. ಬೆಂಗಳೂರಿಗೆ ಹೋಗ್ಬೇಕಂದ್ರೆ, ಮಂಡ್ಯಕ್ಕೆ ಹೋಗ್ಬೇಕಂದ್ರೆ, ಸೊ ಯಾವುದೇ ಪ್ಲೇಸ್ಗೆ ಹೋಗ್ಬೇಕಂದ್ರೆ ನಾವು ಇಲ್ಲಿ ಮದ್ದೂರಿಗೆ ಬಂದು ಹೋಗಲೇಬೇಕು. ಸೊ ಚಿಕ್ಕ ವಯಸ್ಸಿಂದನೂ ನಾವು ಬರಬೇಕು ಅಂತಲೇ ತುಂಬಾ ಆಸೆ ಇತ್ತು. ಒಂದು ಸಲನೂ ನಾವು ಭೇಟಿಯಾಗಿರಲಿಲ್ಲ. ಏನೋ ಗೊತ್ತಿಲ್ಲ, ಇವತ್ತು ನಮ್ಮ ಅಪ್ಪನ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ವಾಪಸ್ ಬರಬೇಕಾದ್ರೆ ನನಗೆ ಅನ್ನಿಸ್ತು ಒಂದು ಸಲ ವಿಸಿಟ್ ಮಾಡ್ಬೋದಲ್ಲ ಅಂತ. ಸೊ ನಮ್ಮ ಬ್ಯಾಡ್ ಲಕ್ಕು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಗೇಟು ಲಾಕ್ ಮಾಡಿಬಿಟ್ಟಿದ್ದಾರೆ, ಒಳಗಡೆ ನೋ ಎಂಟ್ರಿ. ಸೊ ಇಲ್ಲಿ ಬನ್ನಿ, ಇಲ್ಲೇನೋ ಯಾವುದೋ ಒಂದು ಇದಿದೆ, ಕೆತ್ತನೆ ಇದೆ, ಅದನ್ನು ನೋಡಿ ಹೇಳ್ತೀನಿ ಏನಿದೆ ಅಂತ ಹೇಳ್ಬಿಟ್ಟು. ಸೊ ಏನಿದ್ರೆ ಹಿಸ್ಟ್ರಿ ಅಂತ ಹೇಳಿದ್ರೆ, ಸೊ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಅಮೃತ ಭಾರತಿಗೆ ಕನ್ನಡದ ಆರತಿ ಅಭಿಯಾನ. ತಾಯಿ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹೋರಾಡಿ ಪ್ರಾಣಾರ್ಪಣೆಗೈದ ಅಸಂಖ್ಯಾತ ಅನಾಮಧೇಯ ವೀರರ ತ್ಯಾಗ ಬಲಿದಾನಗಳನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದ ಶ್ರದ್ಧೆಯ ಸ್ಥಳವಾದ ಶಿವಪುರ ಸತ್ಯಾಗ್ರಹ ಸೌಧ
2022-25 ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಣೆಯ ಸ್ಮರಣ ಫಲಕವನ್ನು ಪ್ರತಿಷ್ಠಾಪಿಸಲಾಯಿತು. ಸೊ ಇದು ಸ್ಮರಣಾರ್ಥವಾಗಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಸತ್ಯಾಗ್ರಹ ಸೌಧ ಯಾವ ಥರ ಆಗಿದೆ ನೋಡಿ, ಎಲ್ಲ ಗ್ಲಾಸೆಲ್ಲ ಹೊಡೆದು ಇದಾಗಿದೆ. ಬಟ್ ಇದೊಂದು ನಮ್ಮ ಒಂದು ಇತಿಹಾಸ ಹೇಳುತ್ತೆ ಇದು. ಈ ಒಂದು ಸೌಧ, ಈ ಸೌಧನ ನಾವು ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಇಟ್ಕೋಬೋದಿತ್ತು ಅನಿಸುತ್ತೆ. ನೋಡಿ ಇಲ್ಲಿ ಎಷ್ಟು ಗ್ಲಾಸೆಲ್ಲ ಹೊಡೆದೋಗಿದೆ. ಗ್ಲಾಸೆಲ್ಲ ಹೊಡೆದು ಇದು ಏನು ರಿಪೇರಿ ಏನೂ ಮಾಡಲಿಲ್ಲ, ಹಂಗೆ ಬಿಟ್ಟಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಓದಿದ್ದು ಇದು. ಸೊ ನೋಡಿ ಇಲ್ಲೆಲ್ಲ ಪಾರ್ಕೆಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಇಲ್ಲಿ ಗ್ಲಾಸ್ಗಳು ಏನು ಮಾಡಿದ್ದಾರೆ ಒಂದೊಂದು ಸ್ವಲ್ಪ ಹೊಡೆದೋಗಿದೆ. ಅಲ್ಲೊಂದು ಚೆನ್ನಾಗಿದೆ ಇಲ್ಲೆಲ್ಲ. ಇಲ್ಲಿ ನೋಡಿ ಇಲ್ಲೂ ಹೊಡೆದೋಗಿದೆ ಒಂದು ಸ್ವಲ್ಪ. ಸೊ ಮಿಕ್ಕಿದೆಲ್ಲ ಓಕೆ, ಚೆನ್ನಾಗೇ ಇದೆ. ಏನಪ್ಪ ಅಂತೇಳಿದ್ರೆ ಹಳೇದಾಯ್ತಾ ಇದನ್ನು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಸೊ ಹಾಗಾಗಿ ಹೊಡೆದೋಗಿದೆ. ಅದೊಂದು ಬಿಟ್ಟರೆ ಇಲ್ಲೊಂದು ಇಲ್ಲೊಂದು ಚೆನ್ನಾಗಿ ಕಟ್ಟಿದ್ದಾರೆ. ಬಟ್ ಅಲ್ಲೂ ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಅಲ್ಲೂ ಗ್ಲಾಸ್ ಎಲ್ಲ ಹೊಡೆದೋಗಿದ್ದಾರೆ. ಬಟ್ ಪಾರ್ಕು ತುಂಬ ಗ್ರೀನರಿಗೆ, ಪಾರ್ಕ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅನಿಸುತ್ತೆ. ಪಾರ್ಕ್ ತುಂಬಾ ಇಷ್ಟ ಆಯಿತು. ಬಟ್ ಈ ಬಿಲ್ಡಿಂಗು ಬಿಲ್ಡಿಂಗ್ ಚೆನ್ನಾಗಿದೆ, ಗ್ಲಾಸ್ ಎಲ್ಲ ಹೊಡೆದೋಗಿದೆ ಅಷ್ಟೇ. ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಸ್ವಾತಂತ್ರ್ಯ ಹೋರಾಟಗಾರರ ಸೊ ಯಾರ್ಯಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಾರಲ್ಲ ಅವರ ಒಂದು ಸ್ಮರಣಾರ್ಥವಾಗಿ ಈ ಸತ್ಯಾಗ್ರಹ ಸೌಧವನ್ನು ಕಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಇವಾಗ. ಸೊ ಇದು ನೋಡಿ ಬಾಗಿಲಾಕ್ಬಿಟ್ಟಿದ್ದಾರೆ. ಒಳಗಡೆ ಸ್ವಲ್ಪ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ನೋಡಿ ಈ ಥರ ಇದೆ. ಸೊ ಇದೊಂದು ಸಭಾಂಗಣ ಥರ ಇದೆ ಅಷ್ಟೇ ಒಳಗಡೆ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಈ ಸತ್ಯಾಗ್ರಹ ಸೌಧ ನೋಡಿದ್ರೆ ನಮ್ಮ ಕ್ಲಾಸ್ ನೆನಪಾಗುತ್ತೆ ಅಷ್ಟೇ. ನಾನು ಕ್ಲಾಸಲ್ಲಿ ಇರಬೇಕಾದ್ರೆ ಓದಿದ್ದು ಗ್ಯಾಪ್ನ ಸತ್ಯಾಗ್ರಹ ಸೌಧದ ಒಂದು ವಿಸಿಟು. ಸೊ ನಾನು ತುಂಬ ದಿನಗಳಿಂದ ಬರಬೇಕು ಅಂದ್ಕೊಂಡಿದ್ದೆ. ಯಾವಾಗ ಅಂತೇಳಿದ್ರೆ ನಾನು ರಜಾ ದಿನಗಳಲ್ಲಿ ನಮ್ಮೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ, ಬೇಸಿಗೆ ರಜದಲ್ಲಿ ಹೋಗ್ಬೇಕಾದ್ರೆ ಯಾವಾಗಲೂ ಇದನ್ನು ನೋಡ್ತಿದ್ದೆ ನಾನು. ಇದನ್ನು ನೋಡ್ಕೊಂಡು ಒಂದ್ಸಲ ಒಳಗಡೆ ಹೋಗಿ ನೋಡಬೇಕಲ್ಲ ಅಂತ ಅವಾಗಿಂದನೂ ಅನಿಸ್ತಿತ್ತು. ಯಾವಾಗ ನಾನು ಚಿಕ್ಕ ವಯಸ್ಸಿನ ದೊಡ್ಡವನ ಆಯ್ತಾ ಬೆಳೆದೆ, ಆವಾಗ ಡೈಲಿ ನೋಡ್ತಾ ಬಂದಾಗೆಲ್ಲ ನೋಡ್ತಾ ಇದು ಕಾಮನ್ ಆಗಿಬಿಟ್ಟಿತ್ತು. ಸೊ ನಾನು ನೋಡಬೇಕು ಅಂತಿದ್ನಲ್ಲ, ಆ ಒಂದು ಬಯಕೆನೂ ಮರ್ತೋಗ್ಬಿಟ್ಟಿತ್ತು. ಸೊ ಇವತ್ತು ನಮ್ಮ ಅಪ್ಪನ್ನ ರೈಲ್ವೆ ಸ್ಟೇಷನ್ಗೆ ರೈಲ್ಗೆ ಹತ್ಸುವಾಗ ಗ್ಯಾಪ್ನ ಬಂತು, ಒಂದು ಸಲ ಆದರೂ ವಿಸಿಟ್ ಮಾಡೋಣ ಅಂತ. ಅದಕ್ಕೆ ಬಂದೆ. ತುಂಬ ಚೆನ್ನಾಗಿದೆ ಜಾಗ ಎಲ್ಲ. ಸೊ ನೋಡಿ ಅಲ್ಲಿ ಗಾಡಿಗಳು ಹೋಗ್ತಿದ್ದಾವಲ್ಲ, ಅದೇ ಬೆಂಗಳೂರು ಮೈಸೂರು ಹೈವೇ ಫಸ್ಟು ಹಳೆಯದು ಟೋಲ್ ಫ್ರೀ ಹೈವೇ. ಇದು ಟೋಲ್ ಹೈವೇ ಬೇರೆ ಕಡೆ ಇದೆ. ಅವರು ತಾತ ಇದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ ಏನಂತ, ಸತ್ಯಾಗ್ರಹ ಸೌಧ ಏನು ಕಟ್ಟಿದ್ದಾರೆ, ಏನು ಇದರ ಒಂದು ಹಿನ್ನೆಲೆ ಅನ್ನೋದನ್ನು ಅವರ ಬಾಯಲ್ಲೇ ನಾವು ಕೇಳೋಣ. ಸೊ ಅವ್ರೇನು ಹೇಳ್ತಾನೆ ಅಂತ ಕೇಳ್ಬಿಟ್ಟು ನಿಮಗೆ ಅವ್ರ ಬಾಯಲ್ಲೇ ಕೇಳಿಸ್ತೀನಿ ನಿಮಗೆ. ಇವರ ಇಲ್ಲಿ ಮೇಂಟೆನೆನ್ಸು. ನೀವಿಲ್ಲಿ ಕೆಲಸ ಮಾಡ್ತೀರಣ್ಣ? ಇಲ್ಲಿ ಎಲ್ಲ ಮೇಂಟೆನೆನ್ಸ್ ನೀವೇ ಮಾಡೋದು ಅಣ್ಣ? ಇದು ಸತ್ಯಾಗ್ರಹ ಸೌಧನ ಏನು ಉದ್ದೇಶದಿಂದ ಕಟ್ಟಿದ್ದಾರೆ ನಿಮ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ವಾ? ಹೌದಾ, ನಿಮಗೆ ಗೊತ್ತಿಲ್ಲ? ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದೇಗೌಡ ಅಂದ್ಬಿಟ್ಟು. ಇಲ್ಲೇ ಕೆಲಸ ಮಾಡ್ತೀರಾ ನೀವು? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾನು ಬಂದಿಲ್ಲಿ 3 ವರ್ಷ ಆಯಿತು. ಹೌದಾ? ಹಾಂ. ನಾನು ಹೊರಗಡೆ ಮಾಡ್ತಾಯಿದ್ದೆ. ಹೌದಾ? ಬಂದು 3 ವರ್ಷ ಆಯಿತು. ಬರ್ತಾರಾ ವಿಸಿಟ್ಗೆ? ಜನಗಳು ಬರ್ತಾರಾ ನೋಡೋಕ್ಕೆ? ಬೆಳಗ್ಗೆ ಸಾಯಂಕಾಲ ಈಗ ಏನು ಸ್ವಚ್ಛತೆ ಇದೆ, ಈ ಸ್ವಚ್ಛತೆ ಮಾಡಿದ್ಮೇಲೆ ಎಲ್ಲ ಬೆಳಗ್ಗೆ ಸಾಯಂಕಾಲ ಬತ್ತಲೇ ಇರ್ತಾರೆ. ಸ್ವಚ್ಛತೆ ಚೆನ್ನಾಗಿ ಮಾಡಿದ್ದೀರಾ, ಪಾರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ನಂಗೆ ತುಂಬ ಹಿಡಿಸ್ತು ಈ ಪಾರ್ಕ್ ಎಲ್ಲ, ತುಂಬ ಹಚ್ಚ ಹಸಿರವಾಗೈತೆ. ಹಾಂ, ಹೌದಾ? ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಬಟ್ ಬಿಲ್ಡಿಂಗ್ ಒಂದು ಸ್ವಲ್ಪ ಎಲ್ಲ ಗ್ಲಾಸೆಲ್ಲ ಹೊಡೆದೋಗಿದೆ. ಅದು PWD. ಹಾಂ, ಅದೇ. ಇದು ಬಾವಿನಾ ಇದು? ಬಾವಿ. ಎಷ್ಟು ಆಳ ಐತೆ ಇದು? 20 ಅಡಿ ಮೇಲಿದೆ. 20 ಅಡಿ ಇದೆಯಾ? ಓಕೆ ಚೆನ್ನಾಗಿದೆ. ಸರಿ ಅಣ್ಣ, ಆಯಿತು. ಓಕೆ. ಹಾಂ. ತುಂಬ ಖುಷಿ ಆಯಿತು ಪಾರ್ಕ್ ನೋಡ್ಬಿಟ್ಟು. ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಬರ್ತಾರಾ? ಬೆಳಗ್ಗೆ ಸಾಯಂಕಾಲ ಸಿಕ್ಕಾಬಿಟ್ಟು. ಆಮೇಲೆ ನಮಗೆ ಇಲ್ಲಿ ಹುಡುಗರು ದೋಸೆ ಕೂಳ ಇದೆ. ಏನು ಹುಡುಗರು? ಯಾವ ಥರ ಹುಡುಗರು? ಪೋಲಿ ಹುಡುಗರು ಮಾಮೂಲಿ ಸ್ಕೂಲಿಂದ ಬಿಟ್ಟ ಮೇಲೆ ಬರ್ತಾರಲ್ಲ ನಮ್ಮ ಗಿಡ. ಸ್ಕೂಲ್ ಹುಡುಗರು ಹಾಳು ಮಾಡ್ತಾರೆ ಅಂತ ಎಲ್ಲನೂ ಹಾಳು ಮಾಡ್ತಾರ ಅವ್ರಿಗೆ. ಹಾಂ. ಗಿಡ ಕಿತ್ತಾಕೋದು, ಓಕೆ. ಪಾಟ್ಗಳು ಹೊಡೆದು ಹಾಕೋದು. ಹಾಂ. ಕಲ್ಲೆಲ್ಲ ನೋಡ್ತಾ ಕಾದಾಕಿದ್ರೆ ಅವೆಲ್ಲ ಎತ್ಕೊಂಡ್ಬಂದು ಓಡ್ಕೊಂಬ ಇಡೋದು, ಪಾರ್ಕ್ ಹಾಕಿಡೋದು. ಹೌದಾ? ಮತ್ತೆ ನಮ್ಮ ಮಿಷಿನ್ಗೆ ಹೊಡೆದ್ರೆ ನೋಡಿ ನಮಗೆ ಕಾಲು ಹಂಗೆ ಹೊಡೆದೇಟ್ಗೆ ಬ್ಲಡ್ ಬಂದ್ಬಿಡ್ತು. ಓಹೋ, ನಮ್ಮದು. ಓಕೆ. ನೀವು ಮಿಷಿನ್ ಹೊಡಿಬೇಕಾದ್ರೆ ಕಲ್ಲು ಹೊಡೆದೇಟ್ಗೆ ಬಂದು ಬಿದ್ದೋಯ್ತದೆ ಕಾಲು. ಇದನ್ನು ಮಿಷಿನಲ್ಲಿ ಹೊಡೆದಿದ್ದೀರಾ ಈಗ ಅದನ್ನು? ಹೌದು.
ಓಕೆ ಓಕೆ ಲಾನ್ ಮೋರು ಅಂತ ಇದೆ ಅದು. ಹಾಂ ಹಾಂ ಅದ್ರಲ್ಲಿ ತಳ್ಳಬೇಕು. ಅದು ಇದು ಇದೆ ನೋಡಿ, ಇದು ಲಾನ್ ಮೋರು ಅಂತ. ಇದು ಬನ್ನಿ. ಅಲ್ಲಿ ವೈರ್ ಸುತ್ತಿದ್ದೀನಲ್ಲ, ಹಾಂ ಹಾಂ ಅದು ಲಾನ್ ಮೋರು ಅಂದ್ಬಿಟ್ಟು. ಓಕೆ ಓಕೆ ಇದು ಬ್ರಷ್ ಕಟ್ರು ಅಂತ. ಇದರಲ್ಲಿ ಸುತ್ತ ಬಾಡ್ ಹೊಡಿತೀವಿ. ಓಕೆ ಓಕೆ ಇಲ್ಲಿಗೆ ಎಗಲ್ ಕಟ್ಕೊಂಡು ಅದು ಕರೆಂಟ್ನಿಂದ ತಳ್ಳುದು. ಹಿಂಗೆ ಮಕ್ಕಳುಗಳು ಬಂದು ಆಟ ಆಡ್ತಾರಲ್ಲ, ಹಾಂ ಇದನ್ನ. ಓಕೆ ಓಕೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ಪಾರ್ಕ್ ಮಾತ್ರ ತುಂಬ ಖುಷಿ ಆಯಿತು ನನಗೆ. ಹಾಂ ಹಾಂ ಆದಷ್ಟು ಮಾಡ್ತಾ ಇದ್ದೀವಿ. ಓಕೆ ಹಾಂ ನಮಗೋಸ್ಕರ ನಮ್ಮ ಸೂಪರ್ವೈಸರ್ ಇದ್ದಾರೆ. ಹೌದ್ರಾ? ಪ್ರತಿ ಒಂದನ್ನು ಅವ್ರು ಮೇಂಟೆನೆನ್ಸ್ ಅವ್ರು ಮಾಡ್ಕೊಡ್ತಾರೆ. ಓಕೆ ಓಕೆ ಕೇಳೋದು ಇಂಥದ್ದು ಬೇಕು ಅವ್ರು ಅದನ್ನ ತಂದು ಹಾಕ್ತಾರೆ. ಓಕೆ, ಅದರಿಂದ ನಮ್ಗೆ ಖುಷಿ. ನಿಮ್ಗೆ ಏನು ಹೇಳ್ಬೇಕಂತ ಅನಿಸುತ್ತೆ ಈಗ ಇದ್ರ ಬಗ್ಗೆ, ಸತ್ಯಾಗ್ರಹ ಸೌಧದ ಬಗ್ಗೆ? ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಅಥವಾ ಏನಾದ್ರು ಜನಸಂಖ್ಯೆ ಇನ್ನೂ ಹೆಚ್ಚು ಬರಬೇಕಾ? ಹೆಚ್ಚು ಬಂದರೆ ನಮಗೆ ಅನಿಸುತ್ತೆ ಅಂದರೆ ದಯವಿಟ್ಟು ಯಾವುದೇ ಪತ್ರಕರ್ತರಾಗ್ರಿ ಮಾಧ್ಯಮದವರಾಗ್ರಿ ನನಗೆ ಅದು ಗೊತ್ತಿಲ್ಲ. ಈಗ ಬಾರ್ಡ್ರಲ್ಲಿ UGD ಹೋಯ್ತಾ ಇರೋದನ್ನೊಂದು ಸರ್ಕಾರದವರು ರೆಡಿ ಮಾಡಿಕೊಟ್ಬಿಟ್ರೆ. ಏನು ಹೇಳಿ ಸರ್? UGD ಹಾಂ, ಅದೊಂದು ರೆಡಿ ಮಾಡಿಕೊಟ್ಬಿಟ್ರೆ ಓಕೆ. ಹಾಂ, ಬಂಗಾರದಾಗ ನಮ್ಮ ಪಾರ್ಕ್ ಅಂತಲೂ ಮೇಂಟೆನೆನ್ಸ್ ಆಯ್ತದೆ. ಓಕೆ, ನಮಗಂತಲೂ ಯಾವ್ದಾಗ ಕೊರತೆ ಇಲ್ಲ. ಈ ಪಾರ್ಕಲ್ಲಿ ಕೆಲಸ ಮಾಡಬೇಕು, ದುಡಿಬೇಕು, ಮನೆಗೆ ಹೋಗ್ಬೇಕು. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಏನು ಹೊಡ್ಕೊಂಡು ಹೋಗೋದು ನಾವೇನಿಲ್ಲ, ದುಡಿಬೇಕು. ಓಕೆ, ಸಾರ್ವಜನಿಕರೆಲ್ಲ ಬಂದು ನೋಡಿದ್ರೆ ನಮ್ಗೆ ಅದೇ ಒಂದು ಕೋಟಿ ಪುಣ್ಯ ಬಂದಂಗೆ. ನಮ್ಗೆ ಯಾರೋ ಪುಣ್ಯಾತ್ಮರು ಕಟ್ಟವ್ರೆ, ನಮ್ಗೊಂದು ಜನ್ಮ ಸಿಕ್ಕದಿಲ್ಲ ದುಡಿಯಕ್ಕೆ. ಸರಿ ಸರಿ, ಖಂಡಿತ ಖಂಡಿತ. ಹಾಂ, ನೀವು ಹೇಳಿದ್ದು ಅದನ್ನು ನಾವು ದುಡಿಬೇಕು. ನಮ್ಮ ಆಸೆ ಇರೋದು ಇನ್ನೂ ಈ ಪಾರ್ಕನ್ನು ಬೇರೆ ಥರದಲ್ಲಿ ತಗೊಂಡೋಗ್ಬೇಕು ಅನ್ನೋ ಆಸೆ ಇದೆ. ಓಕೆ, ನೋಡೋಣ ದೇವ್ರು ಏನು ಮಾಡ್ತಾನೆ. ಇಷ್ಟ ನಮ್ಮ ಆಸೆ. ಥ್ಯಾಂಕ್ ಯು. ಇಷ್ಟು ಹೇಳಿದ್ರಲ್ಲ, ಇಷ್ಟೊಂದು ನಿಮ್ಮ ಮಹದಾಸೆ ಇದೆಯಲ್ಲ, ಈ ಒಂದು ಸೌಧನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮುಂದಿನ ಪೀಳಿಗೆಗೆ ಇನ್ನೂ ಬೇಕು ಇದು. ಈ ಥರ ಒಂದು ಇತಿಹಾಸವಂತ ಹೊಂದಿರುವಂಥ ಸ್ಥಳಗಳು ಇನ್ನು ಮುಂದಿನ ಪೀಳಿಗೆಗೆ ಅಂದರೆ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಇರಬೇಕು, ತಲತಲಾಂತರವಾಗಿ ಇರಬೇಕು ಅನ್ನೋದು ನಿಮ್ಮ ಒಂದು ಆಶಯ. ನಾಳೆ ಬೆಳಗ್ಗೆ ಇದನ್ನ ಯಾರು ಕಟ್ಟಕ್ಕಾಗಲ್ಲ. ಹೌದು, ಆಗಲ್ಲ, ಖಂಡಿತ. ಕೆಂಗಲ್ ಹನುಮಂತ ಏನೋರು ಇದ್ರು ಪುಣ್ಯಾತ್ಮರು, ಇದು ವಿಧಾನಸೌಧ ಎಲ್ಲ ಕಟ್ಕೊಟ್ರು. ಓಕೆ, ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮಂಥ ಪುಣ್ಯಾತ್ಮರಿಗೆ ಸಿಕ್ಕಿದ್ರೆ ಅದೇ ಭಾಗ್ಯ. ಓಕೆ, ನಮ್ಮ ಆಸೆ. ಓಕೆ ಸರ್, ಆಯಿತು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡೋದಕ್ಕೆ. ಬರ್ತೀನಿ. ಓಕೆ ಓಕೆ. ಸೊ ನೋಡಿ, ಅವ್ರದ್ದು ಒಂದು ಮಹದಾಸೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕೆಲಸ ಮಾಡೋಂಥ ಅವಕಾಶ ಸಿಕ್ಕಿದೆಯಲ್ಲ, ಅದೇ ನಮಗೆ 7 ಜನ್ಮದ ಪುಣ್ಯ ಅಂತ ಅವರು ಹೇಳ್ತಾರಲ್ಲ, ಅದು ತುಂಬ ದೊಡ್ಡದಾದಂಥ ಮಾತು. ಸೊ ಮತ್ತು ಇಂಥ ಒಂದು ಸ್ಥಳಗಳು ಮೂಲೆ ಗುಂಪಾಗಬಾರ್ದು, ತಲತಲಾಂತರವಾಗಿ ಉಳ್ಕೋಬೇಕು. ಈ ಸಮಯದಲ್ಲಿ ಅವರೊಂದು ಪಾಯಿಂಟ್ ಔಟ್ ಮಾಡಿದ್ರು. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಮತ್ತು ಸತ್ಯಾಗ್ರಹ ಸೌಧವನ್ನು ಕಟ್ಟಿಸ್ಕೊಟ್ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ನಾವು ಮಾಡಬೇಕು ಅಂತ ಹೇಳಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯಿತು. ಸುಮ್ಮನೆ ನನಗೆ ಹಿಂಗೆ ವಿಸಿಟ್ ಮಾಡೋಣ ಅಂತ ಬಂದು ಇಷ್ಟೊಂದು ಇನ್ಫಾರ್ಮೇಷನ್ ನಾನು ಕಲೆಕ್ಟ್ ಮಾಡಿದೆ. ನನಗೂ ತುಂಬ ಖುಷಿ ಆಗ್ತಿದೆ. ಸೊ ನಿಮಗೇನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಹೇಳಿ. ಇದು ಅಚಾನಕ್ಕಾಗಿ ನಾನು ಭೇಟಿ ಕೊಟ್ಟಂತಹ ಸ್ಥಳ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು ಜಿಲ್ಲೆಯಲ್ಲಿ, ಅದರಲ್ಲೂ ಮದ್ದೂರು ತಾಲೂಕಲ್ಲಿ ಇರಬೇಕಾದ್ರೆ, ನಾವು ಮದ್ದೂರು ತಾಲೂಕವರಾಗಿ ನಾವು ನಮ್ಮ ಒಂದು ಐತಿಹಾಸಿಕ ಸ್ಥಳವನ್ನು ನಾವು ನೋಡಿ ಕಣ್ತುಂಬ್ಕೋಬೇಕು. ಫಸ್ಟು ಅದರ ಇತಿಹಾಸ ತಿಳ್ಕೊಂಡು ಅದಾದಮೇಲೆ ಬೇರೆಯವ್ರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಬೇಕಂತ ನಾನು ಈ ಒಂದು ಸಣ್ಣ ಪ್ರಯತ್ನ ಮಾಡಿದೆ. ನೋಡೋಣ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ, ಬನ್ನಿ ಹಾಗಾದರೆ. ಸೊ ಇದೇ ಕೆಂಗಲ್ ಹನುಮಂತಯ್ಯನವರು ಮತ್ತೊಂದು ಒಂದು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳವನ್ನು ಅವರು ಕಟ್ಕೊಟ್ಟಿದ್ದಾರೆ. ಅಲ್ಲಿಗೋಗ್ಬಿಟ್ಟು ಮಾತಾಡೋಣ, ಬನ್ನಿ ಬರೋಣ. ನಮ್ಮ ಅಪ್ಪವ್ರು ಆಲ್ರೆಡಿ ಅರ್ಧ ದಾರಿ ಗುಂಡಾಗ್ಬಿಟ್ಟವ್ರು ಅನಿಸುತ್ತೆ. ಅವ್ರನ್ನ ಅವ್ರು ಹೋಗೋದಕ್ಕಿಂತ ಮುಂಚೆ ನಾವು ಹೋಗ್ಬೇಕು. ಬನ್ನಿ ಹೋಗೋಣ ಗಾಯ್ಸ್. ಇವಾಗ ಇರೋದು ಎಲ್ಲಿ ಅಂತ ಹೇಳಿದ್ರೆ, ಸೊ ನಮ್ಮ ಮದ್ದೂರು ತಾಲೂಕಿನ ಜೀವನದಿ ಅಂತಲೇ ಹೇಳ್ಬೋದು, ಮತ್ತು ಕಾವೇರಿ ನದಿಯ ಉಪನದಿ ಅಂತಲೂ ಸಹ ಹೇಳ್ಬೋದು. ಅದೇ ಈ ಸಿಂಸಾ ನದಿ ನಮ್ಮ ಮದ್ದೂರು ತಾಲೂಕಿನ ಜೀವನದಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇದು ನಮ್ಮ ಮದ್ದೂರು ತಾಲೂಕು ಅಲ್ಲದೆ ನಾಗಮಂಗಲ ತಾಲೂಕು ಬಿಟ್ಟು ಮುಂದೆ ಮಾರ್ಕೊಂಡಹಳ್ಳಿ ಅಂತ ಬರುತ್ತೆ. ಮಾರ್ಕೊಂಡಹಳ್ಳಿ ಡ್ಯಾಮಲ್ಲಿ ಉಗಮವಾಗಿ ಅದು ನೆಕ್ಸ್ಟು ಹೋಗಿ ಸೇರೋದು ಎಲ್ಲಿಗೆ ಅಂತ ಹೇಳಿದ್ರೆ ಕಾವೇರಿ ನದಿಗೆ ಇದು ಹೋಗಿ ಸೇರುತ್ತೆ. ಸೊ ಆದ್ದರಿಂದ ಇದನ್ನು ನಾವು ಕಾವೇರಿ ನದಿಯ ಉಪನದಿ ಅಂತಲೂ ಸಹ ನಾವು ಇದನ್ನು ಹೇಳ್ತೀವಿ. ಮಾರ್ಕೊಂಡಹಳ್ಳಿ ತುಂಬಾದ್ಮೇಲೆ, ಮಾರ್ಕೊಂಡಹಳ್ಳಿ ಡ್ಯಾಮ್ ತುಂಬಿದ್ರೆ ಹೆಚ್ಚುವರಿಯಾಗಿ ನೀರು ಬೀಳುತ್ತಲ್ಲ, ಆ ನೀರು ಬಂದಂತಹ ಹೆಚ್ಚುವರಿ ನೀರು ಮತ್ತು ಆ ಡ್ಯಾಮ್ ಗೇಟ್ ಓಪನ್ ಮಾಡಾದ್ಮೇಲೆ ಬರುವಂತಹ ನೀರು ಈ ಫುಲ್ಲು ಅಲ್ಲಿ ಟ್ರೈನ್ ಕಾಣಿಸ್ತಿದೆ, ಟ್ರೈನ್ ಬ್ರಿಡ್ಜ್ ಅದು ಆ್ಯಕ್ಚುಲಿ. ಸೊ ಆ ಬ್ರಿಡ್ಜು ಅದು ತಾಕೊಂಡು ಬರುತ್ತೆ ನೀರು, ಅಷ್ಟು ನೀರು ತುಂಬಿ ಹರಿಯುತ್ತೆ.
ಸೊ ಆ ಥರ ನೀರು ಬಂದಾಗ ಈ ಒಂದು ನದಿಯನ್ನು ನೋಡೋದೇ ಒಂದು ಬಲು ಚೆಂದ. ಪ್ರಕೃತಿ ಸೌಂದರ್ಯದ ಮುಂದೆ ಯಾವ ಸೌಂದರ್ಯನೂ ನಿಲ್ಲು ಅಂತಲೇ ಹೇಳ್ಬೋದು. ಸೊ ಬನ್ನಿ, ಹಾಗಾದರೆ ಟೈಮ್ ಆಯಿತು. ಸೊ ನಾವು ಬೆಂಗಳೂರು ಕಡೆ ಪ್ರಯಾಣ ಮಾಡೋಣ. ಗೊಂಬೆಗಳ ನಾಡು ಚನ್ನಪಟ್ಟಣದಿಂದ ಒಂದು 2 ಕಿಲೋಮೀಟ್ರು ಬೆಂಗಳೂರು ಕಡೆ ಆದಂಗೆ ಬಂದರೆ ನಮ್ಗೆ ಸಿಗೋದೆ ಕೆಂಗಲ್ ಹನುಮಂತರಾಯನ ದೇವಸ್ಥಾನ. ಸೊ ಇದನ್ನು ನಾವು ಅಯ್ಯನ ಗುಡಿ ಅಂತಲೂ ಸಹ ನಾವು ಕರಿತೀವಿ. ಸೊ ಈ ಒಂದು ದೇವಸ್ಥಾನವನ್ನು ಕಟ್ಟಿಕೊಟ್ಟವರು ಬೇರೆ ಯಾರೂ ಅಲ್ಲ, ನಮ್ಮ ಕೆಂಗಲ್ ಹನುಮಂತಯ್ಯನವರೇ ಇದನ್ನು ದೇವಸ್ಥಾನವನ್ನು ಕಟ್ಟಿಸ್ಕೊಟ್ಟವರು. ಈ ಒಂದು ದೇವಸ್ಥಾನ ರಾಮನಗರ ಮತ್ತು ಚನ್ನಪಟ್ಟಣ ಇವೆರಡರ ಮಧ್ಯದಲ್ಲಿರುವಂತಹ ಇದು ಒಂದು ಪುಣ್ಯವಾದ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ ಅಂತಲೇ ಕರಿಬೋದು ನಾವು. ಈ ಕೆಂಗಲ್ ಹನುಮಂತಯ್ಯನವರು ನಮ್ಮ ಈ ಒಂದು ಮೈಸೂರು ಭಾಗಕ್ಕೆ ಎಷ್ಟೋ ಒಂದು ಪುಣ್ಯವಾದ ಕೆಲಸ ಮಾಡವ್ರೆ ಅಂತ ಹೇಳಿದ್ರೆ, ಒಂದು ಈ ಥರ ಒಂದು ಧಾರ್ಮಿಕ ಕ್ಷೇತ್ರವನ್ನು ಕಟ್ಟಿಸ್ಕೊಟ್ಟವ್ರೆ. ಮತ್ತು ಮದ್ದೂರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕಟ್ಟಿಸಿದರೆ, ಅದನ್ನು ನಾನು ಆಲ್ರೆಡಿ ತೋರಿಸ್ಕೊಂಡು ಬಂದಿದ್ದೀನಿ. ಅತ್ಯಂತ ಪರಿಶುದ್ಧವಾದ ಕಟ್ಟಡವನ್ನು ಕಟ್ಟಿಸ್ಕೊಟ್ಟವ್ರೆ ಅಂತ ಹೇಳಿದ್ರೆ ಅದು ವಿಧಾನಸೌಧ. ಸೊ ಅಲ್ಲಿನ ಬೆಂಗಳೂರಿಗೆ ಹೋದಾಗ ಒಂದು ಸಲ ನಾನು ಅಲ್ಲಿಗೆ ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇವಾಗ ಈ ಒಂದು ದೇವಸ್ಥಾನವನ್ನು ನೋಡಿ ಕಟ್ಟಿಸ್ಕೊಟ್ಟವ್ರೆ. ಈ ಒಂದು ದೇವಸ್ಥಾನ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತರು ಇದ್ದಂಥ ಕಾಲದಲ್ಲಿ ಅವರು ನಮಗೆ ಹೇಳ್ತಿದ್ರು, ಸಪೋಸ್ ಯಾರು ತಿರುಪತಿಗೆ ಹೋಗೋಕ್ಕಾಗ್ದೇ ಆ ಒಂದು ಯಾತ್ರೆಯನ್ನು ಮಾಡೋಕ್ಕಾಗ್ದೇ ಇರ್ತಾರೆ, ಅಂಥವರು ಬಂದು ಈ ಒಂದು ಕೆಂಗಲ್ ಹನುಮಂತರಾಯನ ಒಂದು ಸನ್ನಿಧಿಗೆ ಬಂದು ಯಾತ್ರೆ ಮಾಡ್ಕೊಂಡು ಹೋದರೆ ತಿರುಪ್ತಿಗೆ ಹೋದಷ್ಟೇ ಪುಣ್ಯ ಸಿಗುತ್ತೆ ಅಂತ ಆಗಿನ ಕಾಲದಲ್ಲಿ ನಂಬಿಕೆ ಇತ್ತು. ಆ ನಂಬಿಕೆ ಇವಾಗಲೂ ಸಹ ನಡ್ಕೊಂಡು ಬಂದಿದೆ, ನಾವು ಸಹ ಮಾಡ್ತೀವಿ. ಸಪೋಸ್ ನಾವೇನಾದರೂ ತಿರುಪ್ತಿಗೆ ಏನಾದ್ರು ಹೋದರೆ, ತಿರುಪ್ತಿಯಿಂದ ಬರಬೇಕಾದ್ರೆ ಫಸ್ಟು ನಾವು ದರ್ಶನ ಮಾಡೋದೇ ಈ ಒಂದು ಕೆಂಗಲ್ ಹನುಮಂತರಾಯನ ದೇವಸ್ಥಾನವನ್ನು. ಇಲ್ಲಿಗೆ ಬಂದು ನಾವು ಇಲ್ಲಿ ಇವರಿಗೆ ಪೂಜೆ ಸಲ್ಲಿಸಿ ತದನಂತರದಲ್ಲಿ ನಾವು ಊರಿಗೆ ಹೋಗುವಂತಹ ಪದ್ಧತಿಯನ್ನು ನಾವು ಇವಾಗಲೂ ಸಹ ರೂಢಿಯಲ್ಲಿ ಇಟ್ಕೊಂಡು ಬಂದಿದ್ದೀವಿ. ಮತ್ತು ಇಲ್ಲಿ ಶ್ರಾವಣ ಮಾಸ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಒಂದು ಮಾಸ ಅದು. ಸೊ ಈ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ಭಕ್ತಾದಿಗಳು ಬಂದು ಇಲ್ಲಿ ಹರಿಸೇವೆ ಅಂತ ಮಾಡ್ತಾರೆ, ತಲೆಮುಡಿ ಕೊಡೋದಾಗಲಿ, ಮತ್ತು ಇಲ್ಲಿ ಪಕ್ಕದಲ್ಲೇ ಅಲ್ಲೊಂದು ತೋಟ ಇದೆ, ಆ ತೋಟದಲ್ಲಿ ಅಡುಗೆ ಮಾಡಿ ಬಂದಂಥ ಭಕ್ತಾದಿಗಳಿಗೆ ಊಟವನ್ನು ಉಡಬಡಿಸುವಂಥ ಹನುಮಂತರಾಯ, ಓ ಕೆಂಗಲ್ಲ ಹನುಮಂತರಾಯ, ಓ ಕೆಂಗಲ್ಲ ಹನುಮಂತರಾಯ, ಅರುಣೋದಯ ಕಾಂತಿಯ ಕೆಂಪಾದ ಮೊಗದಲ್ಲಿ ಕಣ್ತುಂಬ ಕಂಡು. ನಮ್ಮಪ್ಪ ಸರಿಯಾಗಿ ಬೈದಾನ ಅನ್ಸುತ್ತೆ ಮೋಸ್ಟ್ಲಿ. ಯಾಕೆ ಅಂತ ಹೇಳಿದ್ರೆ ನಾನು ಕೆಂಗೇರಿಗೆ 2 ಗಂಟೆಗೆ ಬರಬೇಕಾಗಿತ್ತು. ಸೊ ನಾನು ಇವಾಗ ಬಂದಿರೋದು ಎಷ್ಟು ಗಂಟೆ ಗೊತ್ತಾ? 4 ಗಂಟೆ, 2 ಅವರ್ ಲೇಟಾಗಿ ಬಂದಿದ್ದೀನಿ. ನಮ್ಮಪ್ಪ ಟ್ರೈನಲ್ಲಿ 2 ಗಂಟೆಗೆ ಬಂದುಬಿಟ್ಟಿದ್ದಾರೆ. ಅಲ್ಲಿಗೆ 2 ಗಂಟೆಗೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ನೀನು ಹೋಗ್ಬೇಡ ಮನೆಗೆ, ಇಲ್ಲೇ ಇರು, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಎಲ್ಲೋ ಕಾಣಿಸ್ತಿಲ್ಲ ನಮ್ಮಪ್ಪ, ಎಲ್ಲೋ ಹೋಗಿದ್ರು ಅಂತ ಗೊತ್ತಿಲ್ಲ. ಸಪೋಸ್ ಮನೆಗೆ ಏನಾರು ಹೊಂಟೋಗ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಸೊ ಒಳಗಡೆ ಒಂದು ಸ್ವಲ್ಪ ನೋಡ್ಕೊಂಡು ಮತ್ತು ಮನೆ ಕಡೆ ಹೋಗೋಣ. ಸೊ ಇದೇ ಮೇನ್ ಗೇಟು. ಮೇನ್ ಗೇಟಲ್ಲಿ ಕೂತಿದ್ರೆ ಓಕೆ, ಇಲ್ಲ ಅಂದರೆ ಇಲ್ಲ ಅಂತ. ಎಲ್ಲೂ ಇಲ್ಲ, ಮೋಸ್ಟ್ಲಿ ಮನೆ ಕಡೆ ಹೊಂಟೋಗ್ಬಿಟ್ಟಿದ್ದಾರೆ ಮೋಸ್ಟ್ಲಿ. ಇಲ್ಲೂ ಇಲ್ಲ, ಬಸ್ ಸ್ಟಾಪ್ ಹತ್ರನೇ ಇರ್ತೀನಿ ಅಂತ ಹೇಳಿದ್ರು. ಬಸ್ ಸ್ಟಾಪ್ ಹತ್ರನೂ ಇಲ್ಲ, ಮೋಸ್ಟ್ಲಿ ಮನೆಗೆ ಹೊಂಟೋಗ್ಬಿಟ್ಟವ್ರು ಮೋಸ್ಟ್ಲಿ. ಏನು ಗೊತ್ತಪ್ಪ, ನಾನು ಇರುವಂತ ಹೇಳ್ಬಿಟ್ಟು 2 ಅವರ್ಸ್ ಲೇಟಾಗಿ ಬಂದರೆ ಇರ್ತಾರ, ಹೊಂಟೋಗ್ಬಿಟ್ಟವ್ರು ಮೋಸ್ಟ್ಲಿ. ಇಲ್ಲ. ಸೊ ಫಸ್ಟು ನಮ್ಮ ತಂಗಿ ಮನೆ ಹತ್ರ ಹೋಗೋಣ. ಅಲ್ಲೋಗ್ಬಿಟ್ಟು ನೋಡ್ಬಿಟ್ಟು ಅಲ್ಲೇನೂ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗಿರ್ತಾರೆ. ಮೋಸ್ಟ್ಲಿ ಲೇಟಾಗಿ ಹೋದರೆ ಒಂದು ಸ್ವಲ್ಪ ಹೋಗಿರ್ತಾರೆ. ಸೊ ಎಂತ ಕಥೆ ಆಯ್ತಿದೆ ಇರುವಂತ ಹೇಳ್ಬಿಟ್ಟು ಬಸ್ಸಲ್ಲಿ ಕಳಿಸ್ದಂಗೆ ಆಯ್ತಲ್ಲ. ಸರಿ ನಡಿ ಹೋಗೋದ ಮನೆಗೆ. ಇಲ್ಲೇ ಇರ್ತೀಯನಾ? ಇಲ್ಲೇ ಇರ್ತೀಯ, ಬತ್ತೀಯ? ಮೊಳೆ ಗೊತ್ತಾಯ್ತಾ? ಓಹೋ, ಎಲ್ಲಿ ಗೊತ್ತಾಯ್ತಾ ಮೊಳೆ? ಚಡ್ಡಿ ಎಲ್ಲ ನಿಂದು? ಚಡ್ಡಿ ಎಲ್ಲ ಮಗಳ? ಚಡ್ಡಿ ಎಲ್ಲ ಚಡ್ಡಿಗೆ ಬೇಕು ತಾನೆ? ಹಾಂ. ಸೊ ಮನೆಗೆ ಬಂದಾಯಿತು. ಮನೆಗೆ ಬಂದಿವಿ. ನನ್ನ ಮಗಳು ಚಡ್ಡಿ ಹಾಕಿಲ್ಲ, ಅದಕ್ಕೆ ಅವಳಿಗೆ ವೀಡಿಯೋ ತೋರಿಸಲ್ಲ. ಸೊ ನಾನು ಹೇಳ್ದಂಗೆ ನಮ್ಮಪ್ಪ ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡಿದ್ನಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬಂದ್ಬಿಟ್ಟವನೆ. ಸೊ ನಮ್ಮ ತಂಗಿ ಮನೆಗೆ ಬಂದಿದ್ದ. ಸೊ ಅದೇ ತಾನೇ ನಮ್ಮ ತಂಗಿ ಮನೆ ಹತ್ರ ಹೋಗಿದ್ದ, ಇಬ್ಬಳು ಎತ್ಕೋಬೇಕಂತ ಹೋಗಿದ್ದ. ಅಲ್ಲಿಗೋಗಿ ತಾತನ ಬಂದು ಈಗ ಮನೆಗೆ ಬಂದು ಅಂತ
ಮಳೆನೂ ಸ್ಟಾರ್ಟ್ ಆಗ್ತೈತೆ, ಮಳೆನೂ ಬರ್ತೈತೆ. ಮಳೆ ನೋಡಿ ಹೆಂಗಿದೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋ ಎಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ 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 ಮಾಡಿ ಚಿನ್ನ ಬಾಯ್. ಪಪ್ಪಿ ಕಟ್ಬಿಡು.